ಗುಡ್ ಮಾರ್ನಿಂಗ್. ಈ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ, ಇದು ಪ್ರತಿದಿನ ಒಂದು ರೋಚಕ ತಿರುವನ್ನು ಪಡ್ಕೊಳ್ತಾ ಇದೆ. ನಾವೆಲ್ಲರೂ ಧರ್ಮಸ್ಥಳದಲ್ಲಿ ನಡೆಯುವಂಥ ಈ ಅತ್ಯಾಚಾರದ ಬಗ್ಗೆ ಗೌರಿ ಲಂಕೇಶ್ ಪ್ರಕಟಿಸಿದಂಥ ಪತ್ರಿಕೆಗಳೇನಿದೆ, that itself is a biggest evidence. ಈಗ ಸ್ಟೇ ತಗೊಂಡ್ಬಂದಿರುವಂಥ ವೀರೇಂದ್ರ ಹೆಗ್ಡೆ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ವಿಚಾರದ ಬಗ್ಗೆ ಯಾಕೆ ಡಿಫಾಮೇಷನ್ ಕೇಸ್ ಹಾಕಿಲ್ಲ? ಲಂಕೇಶ್ ಪೂರ್ಣವಾಗಿ ಈ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಫೋಟೋ ಹಾಕೊಂಡೆ ಗೌರಿ ಲಂಕೇಶ್ ಬರೆದಿದೆ. ಒಂದೆರಡು ಆರ್ಟಿಕಲ್ಲ, ಸಾಕಷ್ಟು ಆರ್ಟಿಕಲ್ಲು. ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾನು ಯಾಕೆ ಗೌರಿ ಲಂಕೇಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಲಂಕೇಶ್ ಆ್ಯಂಡ್ ಪ್ರಮೋದ್ ಮುತಾಲಿಕ್, ಒಬ್ಬ ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಳೋ ಅಂತ ಪ್ರಮೋದ್ ಮುತಾಲಿಕ್ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂತೀನಿ. ನನಗೆ ಪ್ರಮೋದ್ ಮುತಾಲಿಕ್ ನನಗೆ ಪರಿಚಯ ಆಗಿದ್ದು ಬೆಂಗಳೂರು ಜೈಲಲ್ಲಿ 2012-13 ನನ್ನನ್ನು ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಕ್ಕೆ ನನ್ನ ಮೇಲೆ ಕೊಡಗೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಅಂದಿನ ಹೋಮ್ ಮಿನಿಸ್ಟರ್ ಆದಂಥ ಆರ್ ಅಶೋಕ್, ಆ ಅಶೋಕನ ಭೂ ಹಗರಣವನ್ನು ನಾನು ಬಯಲಿಗೆಳೆದೆ ಅಂತ ನನ್ನ ಮೇಲೆ ಒಂದು 14 ಕೇಸ್ ಹಾಕಿ, ಒಂದು ಅಟ್ರಾಸಿಟಿ ಕೇಸ್ ಹಾಕಿ 2012-13 ನನ್ನನ್ನು ಒಂದು 21 ದಿವಸ ಜೈಲಿಗೆ ಹಾಕಿದ್ರು. ಅದೊಂದು ವಿಚಾರ ಇರಲಿ. ನನಗೆ ಪ್ರಮೋದ್ ಮುತಾಲಿಕ್ ಪರಿಚಯ ಆಗಿದ್ದು ಬೆಂಗಳೂರು ಜೈಲಲ್ಲಿ. ಯಡಿಯೂರಪ್ಪ ಇದ್ದಂಥ ಸೆಲ್ಲಲ್ಲಿ ಮುತಾಲಿಕನ್ನು ಹಾಕಿದ್ರು. ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಮಸಿ ಬೆಳೆದು ಅವರು ಮತ್ತು ಅವ್ರ ಹುಡುಗರು ಆನಂದ, ಮುತಾಲಿಕ್, ಒಂದಷ್ಟು ಜನ ಜೈಲಲ್ಲಿ ನನಗೆ ಪರಿಚಯ ಆದರು. ಒಬ್ಬ ಹಿಂದೂ ಹೋರಾಟಗಾರ, ಹಿಂದುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಕೂಡ ಐ ಹ್ಯಾಡ್ ಎ ವೆರಿ ಸಾಫ್ಟ್ ಕಾರ್ನರು. ಹೊರಗಡೆ ಬಂದರೆ ಮುತಾಲಿಕ್ ಬೆಂಗಳೂರಿಗೆ ಬಂದಾಗೆಲ್ಲ ಜಗದೀಶ್ವರ ಒಂದು ಕಾರ್ಗಿರ್ ಅರೇಂಜ್ ಮಾಡ್ಕೊಡ್ತೀಯ ಅಂತಂದರೆ ನಾನು ಹಿಂದೆ ಮುಂದೆ ನೋಡಿದೆ ಆ ವ್ಯಕ್ತಿಗೆ ಕ್ಯಾಬ್ಗಳನ್ನು, ಕಾರುಗಳನ್ನು ಅರೇಂಜ್ ಮಾಡಿ ಕೊಟ್ಟಿದ್ದುಂಟು. ಒಂದು 1 ವರ್ಷ 2 ವರ್ಷ ನಾನು ಅವ್ರಿಗೆ ಸಹಾಯ ಮಾಡಿದ್ದು ಉಂಟು. ಅದೇನು ದೊಡ್ಡ ವಿಚಾರ ಅಲ್ಲ. ಒಬ್ಬ ಹಿಂದುತ್ವ ಹೋರಾಟಗಾರನಿಗೆ ಸಹಾಯ ಮಾಡಿ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಆಯಪ್ಪನು ಒಂದಷ್ಟು ಹೋರಾಟ ಮಾಡ್ತಾ ಇದ್ದ ಅಂತ ಆವತ್ತಿನ ಸಮಯದಲ್ಲಿ ನನ್ನ ನಂಬಿಕೆ ಆಗಿತ್ತು. ತದನಂತರ ಸಿಂದಗಿ ಪ್ರಕರಣದಲ್ಲಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಶ್ರೀರಾಮ ಸೇನೆ ಹುಡುಗರು ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಅಂದಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಇದ್ದು ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು ಅಂತ ಅಂದಿನ ಬಿಜೆಪಿ ಸರ್ಕಾರ ಪ್ಲಾನ್ ಮಾಡಿದಾಗ ಮುತಾಲಿಕ್ ನಮ್ಮನೆಗೆ ಬರ್ತಾರೆ, ನನಗೆ ರಿಕ್ವೆಸ್ಟ್ ಮಾಡ್ಕೊಂತಾರೆ, ದಯಮಾಡಿ ನಾನೊಬ್ಬ ಹಿಂದೂ ಹೋರಾಟಗಾರ, ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಗೂಂಡಾ ಆಕ್ಟಲ್ಲಿ ಬಿಜೆಪಿ ಸರ್ಕಾರ ನನ್ನನ್ನು ಜೈಲಿಗೆ ಕಳಿಸ್ಬೇಕಂತಿದೆ, ದಯಮಾಡಿ ನಿಮ್ಗೆ ಹೆಂಗಿರೋ ಆರ್ ಅಶೋಕ್ ಪರಿಚಯ ಅಲ್ವಾ, ದಯಮಾಡಿ ಒಂದು ಮಾತು ಹೇಳಿ ಅಂತ ಹೇಳಿದ್ರು. ನಾನು ಯಾವತ್ತೂ ಯಾವ ರಾಜಕಾರಣಿ ಮನೆಗೂ ಸಹಾಯಕ್ಕೆ ಹುಡ್ಕೊಂಡು ಹೋದನಲ್ಲ. ಮುತಾಲಿಕ್ ಇದರಲ್ಲಿ ಸ್ಕಾರ್ಪಿಯೋ ಗಾಡೀಲಿ ಬಂದಿದ್ರು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಆವತ್ತು ಮುತಾಲಿಕ್ ಜೊತೆ ನಮ್ಮ ಮನೆಗೆ ಬಂದಿದ್ರಲ್ಲಿ ಮುತಾಲಿಕ್ ಜೊತೆ ಒಂದು 4-5 ಜನ ಹುಡುಗರಿದ್ರು. ಅದರ ಜೊತೆಲಿ ಬಂದವನೇ ಪರಶುರಾಮ. ಈ ಪರಶುರಾಮ ಯಾರು ಅಂತಂದ್ರೆ ಗೌರಿ ಲಂಕೇಶನ್ನ ಕೊಂದಂತವನೇ ಪರಶುರಾಮ. ಅವಾಗ 19 ವರ್ಷ ಅನ್ಕೊಂತೀನಿ ಅವನಿಗೆ ಏಜು. ನಮ್ಮ ಮನೆಗೆ ಬಂದಿದ್ದ, ಮುತಾಲಿಕ್ ಅವ್ರ ಜೊತೆ ಇದ್ದ. ಮುತಾಲಿಕ್ ಅವರ PA ಅಂತ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ತದನಂತರ ಸಿಂದಗಿ ಪ್ರಕರಣಕ್ಕೆ ಸಂಬಂಧ ಆಗಿ ಹೋಮ್ ಮಿನಿಸ್ಟರ್ ನಮ್ಮ ಮನೆ ಹತ್ರನೇ, ಇದು ನಮ್ಮ ಮನೆ ಕೊಡಗೇಹಳ್ಳಿ, ಅಶೋಕ್ ಅವ್ರ ಮನೆ ಇಲ್ಲೇ ಜಾಲಹಳ್ಳಿಯಲ್ಲಿ ಇರೋದು, 4 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕೇಸ್ ಹಾಕಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಪರಿಚಯ ನನಗೂ ಮತ್ತೆ ಅಶೋಕ್ಗಿತ್ತು. ಅಶೋಕ್ ಅವರ ಬಾಮೈದ, ಐ ಥಿಂಕ್ ಫಾರ್ಗಾಟ್ ಹಿಸ್ ನೇಮ್, ಅವನಿಗೆ ಫೋನ್ ಮಾಡಿ ಎಲ್ಲ ರವಿ ಅಲ್ಲ, ಅವ್ರ ತಮ್ಮ, ಚಿಕ್ಕಪ್ಪನ ತಮ್ಮ ಇದ್ದಾನೆ, ಅವ್ನು ನನಗೆ ಪರಿಚಯ, ನಮ್ಮ BL ಕಾಲೇಜ್ ಹತ್ರ ಬರ್ತಾ ಇದ್ದ. ಅವನಿಗೆ ಫೋನ್ ಮಾಡಿ ಈ ತರ ಒಂದು ಇದು ಹೋಮ್ ಮಿನಿಸ್ಟರ್ ಅಶೋಕ್ ಈ ತರ ಬರ್ತಾ ಇದ್ದೀನಿ ಅಂತ, ಅಣ್ಣ ಬಾ ಅಂತ,
ಉದಯ್ ಅಂತ, ಅವ್ರ ಚಿಕ್ಕಪ್ಪನ ಮಗನ ಯಾರೋ ಉದಯ್ ಅಂತ, ನನಗೆ BL ಕಾಲೇಜಲ್ಲಿ ಪರಿಚಯ. ನಾನು ಉದಯ್ನ ಫೋನ್ ಮಾಡಿ ಮನೆ ಹತ್ರ ಹೋದ್ರೆ ಹೋಮ್ ಮಿನಿಸ್ಟರ್ ಮನೆ ಹತ್ರ ಕೇಳಬೇಕಾ, ಒಂದು 500-600 ಜನ ಇದ್ರು. ಅವನು ಉದಯ ಒಳಗಡೆಯಿಂದ ಬಂದ, ನನ್ನನ್ನು ಕರ್ಕೊಂಡೋದ. ಅಶೋಕ್ ಸ್ನಾನ ಮಾಡ್ಕೊಂತ ಇದ್ದ, ಸ್ನಾನ ಮಾಡ್ಕೊಂಡು ಕೆಳಗೆ ಬಂದ. ಜಗಣ ಕೂತ್ಕ ಅಂತಂದ, ಟೀ ಕೊಡಿಸಿದ್ರು ನನಗೂ ಮತ್ತೆ ಮುತಾಲಿಕ್ ಕೂತ್ಕೊಂಡಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಂಡಿದ್ದ. ಇವನ್ ಯಾಕೆ ಕರ್ಕೊಂಬಂದೆ ಅಂತ ಏನೋ ಅಶೋಕ್ ಕೇಳ್ದ. ಇದೇ ಭಾಷೆಯನ್ನ ಬಳಸ್ದ, ಈ ಕೇಳಿ ನನ್ನ ಮಗನ ಯಾಕೆ ಕರ್ಕೊಂಬಂದೆ ಅಂತ ಮುತಾಲಿಕನ. ನಾನು ಅದೇನೋ ಗೂಂಡಾ ಆಕ್ಟನ್ನು ಹಾಕ್ಬೇಕು ಅಂತಿದ್ದಾರೆ, ದಯಮಾಡಿ ಆ ಗೂಂಡಾ ಆಕ್ಟ್ ಎಲ್ಲ ಹಾಕಕ್ ಹೋಗ್ಬೇಡಿ. ಒಬ್ಬ ಹಿಂದೂ ಹೋರಾಟಗಾರ, ಈ ಬೋಳಿ ನನ್ನ ಮಗ ಆ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಏನೋ ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಇರೋ ಬರೋ ಶಾಂತಿ ಎಲ್ಲ ಹಾಳು ಮಾಡೋಣ, ಇವ್ನು ಗೂಂಡಾ ಆಕ್ಟ್ ಆಗಿ ಒಳಗಾಗ್ತಾ ಇದ್ದೀವಿ ಅಂತಂದೆ. ಅಶೋಕ್ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಬಟ್ ಗೂಂಡಾ ಆಕ್ಟ್ ಹಾಕ್ಬೇಡಿ, ಅವ್ರಿಗೆ ವಯಸ್ಸಾಗಿದೆ, ಆಮೇಲೆ ಶುಗರ್ ಬೇರೆ ಇದೆಯಂತೆ. ನನಗೆ ಪರಿಚಯ, ಅವರು ಹೆಂಗ್ ಪರಿಚಯ ಅಂತ, ಜೈಲಲ್ಲಿ ಪರಿಚಯ ಅಂತಂದೆ. ನೋಡಿ ಜಗಣ, ಈ ನನ್ನ ಮಗ ಒಂಥರ ಈ ಕಚ್ಚಾವಿದ್ದಂಗೆ, ಹೇಳಕ್ಕೆ ಬ್ರಾಹ್ಮಣ, ಮರಾಠಿ ಬ್ರಾಹ್ಮಣ, ಮಾಡೋದೆಲ್ಲ ಹಲ್ಕ ಕೆಲಸ. ಇದೇ ಮಾತನ್ನ ಅಶೋಕು ಇವ್ರ ಮುಂದೆ ಅಂದ. ಅಶೋಕ್ ಒಂದು ಕಂಡೀಷನ್ ಆಗ್ದ, ಜಗಣ ನೀವು ಹೇಳದ್ಮೇಲೆ ನಾನು ಇದನ್ನ ಮಾಡಕ್ ಹೋಗಲ್ಲ. ಈ ನನ್ನ ಮಗನ್ನ ಇದೇ ಭಾಷೆನೇ ಬಳಸ. ಈ ನನ್ನ ಮಗ ಮುತಾಲಿಕ್ಗೆ ಕೇಳು, ಮುತಾಲಿಕ್, ಅವನೇ ಅಶೋಕೆ ಕೇಳ್ದ, ಮುತಾಲಿಕ್, ಸಿಂದಗಿನಲ್ಲಿ ಆ ಪಾಕಿಸ್ತಾನ ಫ್ಲಾಗ್ ಕಟ್ಟಕ್ಕೆ ನಿಂಗೆ ಎಷ್ಟು ಕಾಸು ಕೊಟ್ರು ಅಂತ. ಇಲ್ಲ ಅಂತಂದ. ಹಂಗಾರೆ ನಾನು ಗೂಂಡಾ ತೆಗಿಯಲ್ಲ. ಇವತ್ತೇ ಡಿಸಿಪಿ ಅಲ್ಲೇ ಇದ್ರು, ಹೋಮ್ ಮಿನಿಸ್ಟರ್ ಹತ್ರ ಡಿಸಿಪಿ ಇದ್ರು. ಈ ಡಿಸಿಪಿ ಫೈಲ್ ಎತ್ಕೊಂಬಂದ, ಅಷ್ಟೊತ್ತಿಗೆ ಫೈಲ್ ಎತ್ಕೊಂಬಂದ ಇವನು, ಡಿಸಿಪಿ ಎತ್ಕೊಂಬಂದ. ಎಲ್ಲಿಂದ ನಾವು ಹೋಗಿ 1 hour ಇದ್ವಿ, ಹೋಗಿ ಎತ್ಕೊಂಬಂದ. ತದನಂತರ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಶೋಕ್ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕೋದನ್ನ ನಿಲ್ಲಿಸಿ, ನಾನು ಹೊರಗಡೆ ಬಂದು ಮುತಾಲಿಕ್ ಒಂದೇ ಮಾತು ಹೇಳಿದ್ದು, ಸರ್ ಇಲ್ಲಿವರೆಗೂ ನಿಮ್ಮನ್ನ ಗೌರವ ಕಾಣ್ತಾ ಇದೆ, ಇನ್ಮೇಲೆ ನಮಗೂ ನಿಮ್ಗೂ ಸಂಪರ್ಕ ಇಲ್ಲ. ಯಾಕೆ ಅಂತಂದ್ರೆ ಶಾಂತಿ ಕದಡುವ ವ್ಯಕ್ತಿ ಜೊತೆ ನಾನು ಸಂಪರ್ಕ ಮಾಡಕ್ಕೆ ಇಷ್ಟಪಟ್ಟಲ್ಲ. ನೀವೊಬ್ಬ ಹಿಂದೂ ಹೋರಾಟಗಾರ ಅಂತ ಇಷ್ಟಪಟ್ಟೆ. ಒಬ್ಬ ಹಿಂದೂ ಹೋರಾಟಗಾರ ಪಾಕಿಸ್ತಾನ ಫ್ಲಾಗ್ ಕಟ್ಟಿ ಈ ತರ ಶಾಂತಿ ಕಟ್ತಾನೆ ಅಂತಂದ್ರೆ ಸಮಾಜದ ನೆಮ್ಮದಿ ಮುಖ್ಯ. ನನಗೆ ಸಮಾಜ ಚೆನ್ನಾಗಿರ್ಬೇಕು ಅಂತೇಳಿ ಆವತ್ತಿಂದ ನಾನು ಮುತಾಲಿಕ್ ಅವರ ಸಂಪರ್ಕವನ್ನ ಬಿಟ್ಟುಬಿಟ್ಟೆ, ಕಾರಣಾಂತರಗಳಿಂದ. ಈಗ ನಾನು ಯಾಕೆ ಇಷ್ಟೊಂದು ವಿಚಾರ ನಿಮಗೆ ಮುತಾಲಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗೌರಿ ಲಂಕೇಶ್ ಮರ್ಡರ್ಗೂ 2017ರಲ್ಲಿ ಗೌರಿ ಲಂಕೇಶ್ ಮರ್ಡರ್ ಆಯಿತು. ಆ ಎಮ್ಮನು ಧರ್ಮಸ್ಥಳದ ವಿರುದ್ಧವಾಗಿ ಬರೆದಂತ ಆರ್ಟಿಕಲ್ಗೂ ಮುತಾಲಿಕ್ಗೂ ಬಹುದೊಡ್ಡ ಸಂಬಂಧ ಇದೆ ಅಂತ ನಮಗೊಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ಆವತ್ತು 2017ರಲ್ಲಿ ಗೌರಿ ಲಂಕೇಶ್ ಸತ್ತೋದಾಗ 5 ತಿಂಗಳವರೆಗೂ ಯಾವುದೇ ಲೀಡ್ ಸಿಗ್ಲಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಮ ತನಿಖಾ ದಳ, ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯಗೆ CM ಆಗಿದ್ರು 2017ರಲ್ಲಿ. ನಾವು ಅನಾನಿಮಸ್ ಲೆಟರ್ಗಳನ್ನ ಬರ್ಸಿ ನಾವು ಲೀಡ್ ಕೊಟ್ಟಿದ್ದು ಪರಶುರಾಮ್ ನೇತಾಕಂಬರಕ್ಕೆ ಇವನನ್ನ ಯಾರು ಪ್ರಮೋದ್ ಮುತಾಲಿಕ್ನ ಇಂಟ್ರೋಗೇಟ್ ಮಾಡಿ ಗೌರಿ ಲಂಕೇಶ್ ಕೇಸಲ್ಲಿ ನಿಮ್ಗೆ ಲೀಡ್ ಸಿಗುತ್ತೆ ಅಂತ ಅನಾನಿಮಸ್ ಲೆಟರ್ನ ಅಂದಿನ ಸರ್ಕಾರದ CMಗೆ DGPಗೆ ನಾನೇ ಬರ್ಸಿದ್ದು. ಹಂಗಾಗಿ 5 ತಿಂಗಳವರೆಗೂ ಲೀಡ್ ಇರಲಿಲ್ಲ ಗೌರಿ ಲಂಕೇಶ್ ಕೇಸಲ್ಲಿ. ನಾನೇ ಆ ಅನಾನಿಮಸ್ ಲೆಟರ್ನ ಸರ್ಕಾರಕ್ಕೆ ಬರೆದು ಮುತಾಲಿಕ್ನ ಎತ್ತಾಕೊಂಬಂದು ಅವನ ಶಿಷ್ಯನ ಅರೆಸ್ಟ್ ಮಾಡಕ್ಕೆ ನಾವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಪದ್ವಿ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಕೊಲೆ ಅವತ್ತು ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ, CM ಸಿದ್ದರಾಮಯ್ಯ ಟಗರು ಅಂತ ಹೇಳ್ಕೊಳಂತ ಸಿದ್ದರಾಮಯ್ಯ ಅವತ್ತು ಮನ್ಸು ಮಾಡಿದ್ರೆ ನೋಡಿ, ಆ ವಿಚಾರದಲ್ಲಿ ನಾನು 2013ರಲ್ಲಿ ಅಶೋಕ್ ಒಪ್ಕೊಂತೀನಿ. ಅಶೋಕ್ ಗಂಡು ಮಗ ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ನ ಹಾಕ್ಬೇಕು ಅಂತ. ಯಾಕಂದ್ರೆ ಯಾವುದೇ ಸರ್ಕಾರ ಆಗ್ಲಿ ಒಂದ್ 2-3 ಹೆಣ ಬಿದ್ರೆ ಯಾವ್ದೋ ಬೆಳೆದಿದ್ದ ಕೆಲ್ಸಕ್ಕೆ ಆ ಸರ್ಕಾರದ ಪಜಿತಿ ಏನಾಗ್ಬೇಕು. ಈ ಸಿದ್ದರಾಮಯ್ಯ 2017ರಲ್ಲಿ ಪರಶುರಾಮನ ಅರೆಸ್ಟ್ ಮಾಡಿದ್ರು, ಮುತಾಲಿಕ್ ಶಿಷ್ಯನ ಅವನೇ ಕೊಂದಿದ್ದು ಅಂತ. ಆದರೆ ಮುತಾಲಿಕ್ನ ಏನೂ ಮಾಡಲಿಲ್ಲ. ಆವತ್ತು ಟಗರು ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಕುರಿ ಮಾಡ್ದ ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ ಈ ಗೌರಿ ಲಂಕೇಶ್ ಹತ್ಯೆಗೆ ಹಫ್ತಾ ಬಂದಿದೆ. ಏನಂತಾರೆ ಹಫ್ತಾನ ಹಿಂದಿನಲ್ಲಿ? ಹಿಂದಿನಲ್ಲಿ ಹಫ್ತಾ ಅಂತಾರೆ. 50 ಲಕ್ಷ ಹಫ್ತಾ ಬಂದಿದೆಯಂತೆ. ಎಲ್ಲಿಂದ ಬಂದಿರಬೇಕು? ಜಸ್ಟ್ ಕ್ಯಾನ್ ಯು ಗೆಸ್? ಈ ಕೊಲೆ ಮಾಡಿಸಿದ್ ಯಾರು? ಇದೇ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧ ಇದಾರಲ್ಲ ಅವರೇ ಗೌರಿ ಲಂಕೇಶನ ಹತ್ಯೆಗೆ 50 ಲಕ್ಷ ಹಫ್ತಾ ಕೊಟ್ಟು, ಒಂದು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಪ್ರಕಾರ ಇದು ಚಿಕ್ಕಮಗಳೂರ ಒಬ್ಬ MLA ಮುಖಾಂತರ, BJP MLA ಮುಖಾಂತರ ಮುತಾಲಿಕ್ಗೆ ಹೋಗಿ, ಮುತಾಲಿಕ್ಕಿಂದ ಪರಶುರಾಮ ಪಾತ್ರೆ ಸಾಮಾನು ಮಾರೋರ ಮಗ,
ಅವನ ಮುಖಾಂತರ ಗುಂಡಾರಿಸಿದ್ದು ಅಂತ. ಈ ಎಂಟೈರ್ ಇನ್ಫಾರ್ಮೇಶನ್ ಆವತ್ತಿನ ಸಮಯದಲ್ಲಿ ಸಿದ್ದರಾಮಯ್ಯನ ಗೊತ್ತಿತ್ತು, CM ಸಿದ್ದರಾಮಯ್ಯನ ಗೊತ್ತಿತ್ತು. ಆದರೆ ಮುತಾಲಿಕ್ನ ಮುಟ್ಲೇ ಇಲ್ಲ. ಮುತಾಲಿಕ್ನ ಅರೆಸ್ಟ್ ಮಾಡಿದಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಇಷ್ಟು ಹಣ ಬೀಳ್ತಾ ಇರಲಿಲ್ಲ. ಮುತಾಲಿಕ್ನ ಸೇವ್ ಮಾಡಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಸೆಕ್ಯುಲರ್ ಅಂತ ಹೇಳೋರು ಈ ಮುತಾಲಿಕ್ಗೆ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ DK ಶಿವಕುಮಾರ್ ಒಂದಷ್ಟು ಹಣ ಕೊಟ್ಟು ಅಲ್ಲಿ ಅದೆಲ್ಲಪ್ಪ ಅದು ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಿ ಲೆಕ್ಕ ಹಾಕಳಿ. ಕಾಂಗ್ರೆಸ್ ಅವರು ಗೆಲ್ಸೋಕ್ಕೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ ಮುತಾಲಿಕ್ಗೆ ಕಾಸು ಕೊಟ್ಟು ಅಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರು. ಸೊ ವಿಚಾರ ಏನು ಅಂತಂದ್ರೆ ಈ ಗೌರಿ ಲಂಕೇಶ್ ಬರೆದಂತ ಆರ್ಟಿಕಲ್ಗಳಿಗೆ ದಣಿಗಳಿಗೆ ಇಲ್ಲಿವರೆಗೂ ಇತ್ತು. ಸೊ ನಮಗಿರೋ ಮಾಹಿತಿ ಪ್ರಕಾರ ಧರ್ಮಸ್ಥಳದಲ್ಲಿ ನಡೆದಂತ ಈ ಹತ್ಯಾಕಾಂಡಕ್ಕೆ ದಣಿಗಳು ಯಾವ ರೀತಿ ಕಾರಣ ಅಂತ ಇದ್ರು, ಗೌರಿ ಲಂಕೇಶ್ ಹತ್ಯೆಗೂ ಸಹ ದಣಿಗಳು 50 ಲಕ್ಷ ಹಫ್ತಾ ಕೊಟ್ಟಿರೋದು ಅಷ್ಟೇ ಸತ್ಯ ಅಂತ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇದೆ. ಸಿದ್ದರಾಮಯ್ಯನ್ ಗೊತ್ತಿದೆ. ಆವತ್ತಿನ ಸಿದ್ದರಾಮಯ್ಯ ಮನಸ್ಸು ಮಾಡಿದಿದ್ರೆ ಮುತಾಲಿಕ್ಗೆ ಇಂಟ್ರಾಗೇಟ್ ಮಾಡಿದಿದ್ರೆ ಯಾರು ಮರ್ಡರ್ ಮಾಡಕ್ ಹೇಳಿದ್ರು ಅಂತ ಮುತಾಲಿಕ್ ಬಾಯಿ ಬಿಟ್ಟಿರೋನು. ಮುತಾಲಿಕ್ನ ಟಚ್ ಮಾಡಕ್ ಹೋಗಿಲ್ಲ ಸಿದ್ದರಾಮಯ್ಯ. ನಾವು ಸಿದ್ದರಾಮಯ್ಯನ ಟಗರು ಅನ್ಕೊಂಡಿದ್ವಿ. ಟಗರ್ ವೇಷದಲ್ಲಿರೋ ಗುಳ್ಳೆ ನರಿ. ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರೆ ಕ್ರೈಮ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಡಿಸ್ಟರ್ಬ್ಸ್ ಅ ಪೀಸ್ ಆಫ್ ದ ಸೊಸೈಟಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ಕ್ರೈಮ್ ಅನ್ನೋದು, ಕೊಲೆ ಅನ್ನೋದು, ಅತ್ಯಾಚಾರ ಅನ್ನೋದು ಸಮಾಜದ ನೆಮ್ಮದಿಯನ್ನ ಕೆಡಿಸುತ್ತೆ. ಅದನ್ನ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದಂತ ಪೊಲೀಸರು, ರಾಜಕಾರಣಿಗಳು, CMಗಳು ತಮ್ಮ ಇಷ್ಟಕ್ಕೆ ಬಳಸ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ ನ್ಯೂ ದಟ್ ಗೌರಿ ಲಂಕೇಶ್ ಕೊಲೆನ ಯಾರು ಮಾಡಿಸಿದ್ದು ಅಂತ ಸಿದ್ದರಾಮಯ್ಯನ್ಗೆ ಗೊತ್ತಿತ್ತು. ದ ಬಿಗ್ಗೆಸ್ಟ್ ಕಾನ್ಸ್ಪಿರಸಿ ವಾಸ್ ಕೊಂದಿದ್ದು ಪರಶುರಾಮ ಅಂಡ್ ಟೀಮ್ ಆದ್ರೂ ಕೊಲ್ಲಿಸಿದ್ದ ಕೈಗಳನ್ನ ಸಿದ್ದರಾಮಯ್ಯ ಮುಟ್ಲೇ ಇಲ್ಲ. ಸಿದ್ದರಾಮಯ್ಯನ್ಗೆ ಒಂದು ಬ್ರ್ಯಾಂಡ್ ಇದೆ ಅಹಿಂದ ಅಂತ. ಎಷ್ಟು ಜನ ಅಹಿಂದ ಹೆಣ್ಮಕ್ಳಲ್ಲಿ ಸತ್ರು. ಆ ಬ್ರ್ಯಾಂಡ್ನ ಆತ ಪಾದಯಾತ್ರೆ ಆಗಿರ್ಬೋದು, ಆ ಅಹಿಂದ ಬ್ರ್ಯಾಂಡನ್ನೇ ಆಗಿರ್ಬೋದು ಮೇಂಟೈನ್ ಮಾಡಿರೋದು CM ಹಾಕಿ ಬರ್ತೆ ಹೊರತು ಸಮಾಜಕ್ಕೆ ಒಳ್ಳೇದು ಮಾಡಕ್ಕಂತೂ ಅಲ್ಲೇ ಅಲ್ಲ. ಬೀಂಗ್ ಎ CM 2017ರಲ್ಲಿ ನಾನೇನಾದ್ರೂ ಅನಾನಿಮಸ್ ಲೆಟರ್ನ ಸರ್ಕಾರಕ್ಕೆ CMಗೆ ಸಿದ್ದರಾಮಯ್ಯ ಬರ್ದಿಲ್ಲ ಅಂದ್ರೆ ಆ ಪರಶುರಾಮ್ ಕೂಡ ಅರೆಸ್ಟ್ ಆಗ್ತಾ ಇರ್ಲಿಲ್ಲ. ನಮ್ಮ ವಿಚಾರ ಏನು ಅಂತಂದ್ರೆ ಬೇಕಾದ್ರೆ ಹಗಲು ರಾತ್ರಿ ಹೋರಾಟ ಮಾಡಿ, ಪ್ರಶ್ನೆ ಕೇಳಿ, ಬೇಕಾದ್ರೆ ಒಂದ್ ಮಾತು ಬೇಕಾದ್ರೆ ಬೈದು ಬಿಡಿ. ಬಟ್ ಹೋರಾಟಕ್ಕೋಸ್ಕರ, ಐಡಿಯಾಲಜಿಗೋಸ್ಕರ ಕೊಲ್ಲೋದಿದೆಯಲ್ಲ, ಇದನ್ನ ನಾವು ವಿರೋಧ ಮಾಡ್ತೀವಿ. ಅದು ಯಾರೇ ಆಗಿರ್ಬೋದು. ಮುತಾಲಿಕ್ ಅವ್ರ ಬಗ್ಗೆ ನನಗೆ ಸಂಪೂರ್ಣ ಗೌರವ ಇತ್ತು. ಒಬ್ಬ ಹಿಂದುತ್ವ ಹೋರಾಟಗಾರ, ಒಂದು ಸಮುದಾಯಕ್ಕೆ ಫೈಟ್ ಮಾಡ್ತಾನೆ ಬಿಡು ಅಂತ. ಬಟ್ ಯಾವಾಗ ಗೌರಿ ವಿಷಯದಲ್ಲಿ ಆ ಪರಶುರಾಮನ ಬಿಟ್ಟು ಒಂದು ದೊಡ್ಡ ಕಾನ್ಸ್ಪಿರಸಿ ನಡೀತೋ, ಈ ಒಂದು ಗೌರಿ ಲಂಕೇಶ್ ಹತ್ಯೆಯಲ್ಲಿ ಸಿದ್ದರಾಮಯ್ಯನ್ಗೆ ಯಾರು ಬಂಡವಾಳ ಹಾಕಿ ಗೌರಿನ ಕೊಲ್ಸಿದ್ರು ಅಂತ ಗೊತ್ತಿತ್ತು. ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಮುಟ್ಲಕ್ಕೆ ಹೋಗಿಲ್ಲ. ಇವಾಗಲ್ಲ, 2017ರಲ್ಲಿ ಸಿದ್ದರಾಮಯ್ಯನ್ ಗೊತ್ತಿತ್ತು. ದಣಿಗಳು 50 ಲಕ್ಷ ಕೊಟ್ಟು ಗೌರಿನ, ಈ ಮುತಾಲಿಕು ಕೂಡ ಅದಕ್ಕೆ ಒಂದು ಕಾನ್ಸ್ಪಿರಸಿಯ ಭಾಗ ಅಂತ ಸಿದ್ದರಾಮಯ್ಯನ್ ಗೊತ್ತಿತ್ತು. ಸಿದ್ದರಾಮಯ್ಯ ಮೂಲ ಪುರುಷರನ್ನ ಮುಟ್ಲೇ ಇಲ್ಲ. ಏನೋ ಇಂಥ ಗೋಮುಖ ವ್ಯಾಘ್ರಗಳು, ಟಗರು ಅಂತ ಹೇಳ್ಕೊಂಡಂತ ಗುಳ್ಳೆ ನರಿಗಳು ಈ ಸಮಾಜದ ನೆಮ್ಮದಿಯನ್ನ ಹಾಳು ಮಾಡ್ತವೆ. ಒಬ್ಬ ಮುತಾಲಿಕ್ ಶಿಷ್ಯಂದ್ರು ಸಿಂದಗಿನಲ್ಲಿ ಪಾಕಿಸ್ತಾನ್ ಫ್ಲಾಗ್ ಕಟ್ಟಿ ಇಬ್ರು ಮೂರು ಜನ ಹೆಣ ಬಿದ್ದು ಸಮಾಜ ನೆಮ್ಮದಿ ಹಾಳಾಗುತ್ತೆ ಅಂತಂದ್ರೆ ಇಂಥವ್ರಿಗೆ 2023ರಲ್ಲಿ DK ಶಿವಕುಮಾರ್ ಶಿಷ್ಯಂದ್ರಿಗೆ ಹೇಳಿ ಕಾಸು ಕೊಟ್ಟು BJP ಅವ್ರ ವಿರುದ್ಧ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೋಸ್ಕರ ಅಲ್ಲೆಲ್ಲ ಕ್ಯಾಂಡಿಡೇಟ್ ಆಗ್ತಾರೆ. ಇದು ಏನೋ ಉಡುಪಿ ಹತ್ರ ಎಲ್ಲೋ ಕ್ಯಾಂಡಿಡೇಟ್ ಮಾಡ್ತಾರೆ ಈ ವ್ಯಕ್ತಿನ. ಸಮಸ್ಯೆ ಏನು ಅಂತಂದ್ರೆ ಕಾಣದ ಕೈಗಳಿದೆಯಲ್ಲ ಕೊಲೆಗಳ ಹಿಂದೆ, ಅವುಗಳನ್ನ ಮಟ್ಟ ಹಾಕಬೇಕಾಗಿದೆ. ದಣಿಗಳ ಫ್ಯಾಮಿಲಿ ಬರೀ ಹೆಣ್ಮಕ್ಳ ಕೊಲೆಗೆ ಅಲ್ಲ, ಗೌರಿ ಲಂಕೇಶ್
ಹತ್ಯೆಗೂ ಕೂಡ ಹಫ್ತಾ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ಗುಳ್ಳೆ ನರಿ ಅಂತ CM ಸಿದ್ದರಾಮಯ್ಯನಂತವರು ಮೇಲ್ಮೇಲೆ ಮಾಡ್ತೀನಿ ಏನ್ ಕೊಡ್ತೀಯ ಗೌಡ ಅನ್ನೋ ಗಾದೆಗೆ ತುಂಬಾ ಹತ್ತಿರವಾಗಿರೋಂಥವ್ರು. ಸಿದ್ದರಾಮಯ್ಯ ನೋಸ್ ಎವ್ರಿಥಿಂಗ್. ಸ್ಪೆಷಲ್ ಟೀಮೇ ಮಾಡ್ಕೊಂಡಿದ್ದಾರೆ ಇಂಟೆಲಿಜೆನ್ಸಿಗೆ, ಎಲ್ಲ ಮಾಹಿತಿ ಗೊತ್ತು. ಆದರೆ ಯಾವುದರ ಮೇಲೂ ಕೂಡ ಕ್ರಮ ಮಾಡಲ್ಲ. ಮನ್ಸು ಮಾಡಿದ್ರೆ ಈ ದಣಿಗಳನ್ನ 2017 ಜೈಲಿಗೆ ಸೇರಿಸಬಹುದಾಗಿತ್ತು. ಈ ಸಿದ್ದರಾಮಯ್ಯ ಗೌರಿ ಲಂಕೇಶ್ ಹತ್ಯಾಕಾಂಡದಲ್ಲಿ ಕೊಂದಂತ ಪರಶುರಾಮ ಜೈಲ್ಗೆ ಹೋದ, ಒಂದು 4-5 ಜನ ಹುಡುಗರು ಜೈಲ್ಗೆ ಹೋದ್ರು. ಆದ್ರೆ ಅವರನ್ನ ಕೊಲ್ಲಿಸಿದಂತ ಹಫ್ತಾ ಕೊಟ್ಟಂತ ಕಾರಣ ಏನು? ಗೌರಿನ ಕೊಲ್ಲಕ್ಕೆ ಕಾರಣ ಏನು? ಹಿಂದುತ್ವ ಅಲ್ಲ. ಆಕೆ ಬರ್ದಂತ ಆರ್ಟಿಕಲ್ ಯಾರ ವಿರುದ್ಧ ಬರ್ದ್ಲೋ ನೀವೇ ನೋಡಿದ್ದೀರಾ. ಆ ಆರ್ಟಿಕಲ್ಲು ಆಕೆಯನ್ನ ಕೊಲೆ ಮಾಡ್ಸಕ್ಕೆ ಒಂದು ರೂಟ್ ಆಯ್ತು. ಕೊಂದವನು ಪರಶುರಾಮ ಗ್ಯಾಂಗ್ ಆದ್ರು. ಮುತಾಲಿಕನ ಪಾತ್ರನ ಅಂದಿನ CM ಸಿದ್ದರಾಮಯ್ಯ ಮುಟ್ಲೇ ಇಲ್ಲ. ಮುತಾಲಿಕನ ಅರೆಸ್ಟ್ ಮಾಡಿದಿದ್ರೆ ದಣಿಗಳು ಅರೆಸ್ಟ್ ಆಗ್ತಾ ಇದ್ರು. ಮುತಾಲಿಕನ್ನ ಬಿಟ್ಟು ದಣಿಗಳನ್ನ ಪ್ರೊಟೆಕ್ಟ್ ಮಾಡಿದಂತ ಇದೇ ಸಿದ್ದರಾಮಯ್ಯ 2017 ಸಿದ್ದರಾಮಯ್ಯ ಇವತ್ತೇ ಪ್ರೊಟೆಕ್ಟ್ ಮಾಡ್ತಾರ ದಣಿಗಳನ್ನ, ಆವತ್ತು ಪ್ರೊಟೆಕ್ಟ್ ಮಾಡ್ದ. ದ ಡೇ ಐ ಬಿಕಮ್ CM ಸಿದ್ದರಾಮಯ್ಯ ಬದುಕಿದ್ರೆ ಖಂಡಿತ ಜೈಲ್ಗೆ ಹಾಕ್ಸ್ತೀನಿ. ಬಿಕಾಸ್ CM ಆಗಿನೇ ಇಂಟೆಲಿಜೆನ್ಸ್ ಇರಬೇಕಾಗಿಲ್ಲ. ಇದ್ರಪ್ಪನಂಗೆ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ, ಮಾಹಿತಿ ಇದೆ. ದ ಬಿಗ್ಗೆಸ್ಟ್ ಥ್ರೆಟ್ ಇಸ್ ದ ಪೀಪಲ್ ಹೂ ವೇರ್ ದ ಮಾಸ್ಕ್ ಆಫ್ ಹೀರೋ ಅಂಡ್ ಬಿಹೇವ್ ಲೈಕ್ ಎ ಕವರ್ಡ್ಸ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ದೊಡ್ಡ ಮುಖವಾಡಧಾರಿ ಅಂತಂದ್ರೆ ಸಿದ್ದರಾಮಯ್ಯ. ಬುದ್ಧಿವಂತ ಅಡ್ವೊಕೇಟ್ ಆದ್ರೂ ಆ ಕುಯುಕ್ತಿ ಇದೆಯಲ್ಲ, ಯಾವುದೇ ವಿಚಾರದಲ್ಲೂ ಅಷ್ಟೇನೆ ತನ್ನ ಕುಯುಕ್ತಿಯನ್ನ ಗೊತ್ತಿದೆ ಸಿದ್ದರಾಮಯ್ಯನ್ಗೆ. ಗೌರಿ ಲಂಕೇಶನ್ನ ಕೊಂದವರು ಪರಶುರಾಮ್ ಗ್ಯಾಂಗ್ ಆದ್ರು, ಕೊಲ್ಲಿಸಿದವರು ದಣಿಗಳು ಅಂತ. ಗೌರಿನ ಕೊಲ್ಲಕ್ಕೆ ಬರ್ದಂತ ಆರ್ಟಿಕಲ್ಲೇ ಕಾರಣ. ಕೊಲ್ಸಕ್ಕೆ 50 ಲಕ್ಷ ಹಫ್ತಾ ರೂಟ್ ಆಗಿರೋದು ಚಿಕ್ಕಮಂಗ್ಳೂರು MLA ಮುಖಾಂತರ. ಯಾರೋ ಅಂತ ಮೊನ್ನೆ ಕ್ಯಾಕರ್ಸ್ ಉದ್ದಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು. ಈ ದಣಿಗಳಿಗೆ ಕೊಲೆ ಮಾಡಕ್ಕೆ ರೂಟ್ ಹುಡ್ಕೊಟ್ಟಾನೆ ಆ ಕುಡ್ಕ, ಆ ಚಿಕ್ಕಮಂಗ್ಳೂರು ಕುಡ್ಕ. ಆ ಕುಡ್ಕೊಂದು ಪಾತ್ರ ಇದೆ ನೋಡಿ. ರಾಜಕಾರಣಿಗಳು ಯಾವ ಮಟ್ಟಕ್ಕೆ. ಆಮೇಲೆ ದ ಸೋ ಕಾಲ್ಡ್ ಗಾಡ್ಸ್ ಮ್ಯಾನ್, ನಡೆದಾಡುವ ದೇವರಂತೆ ಆ ಬೋಳಿ ಮಗ ಹೇಳಿದ್ದು. ನಡೆದಾಡೋ ದೇವರಲ್ಲೋ, ನಡೆದಾಡುವ ಕ್ರಿಮಿನಲ್. ಮುಖವಾಡ ಹಾಕೊಂಡು ಕಂಡವ್ರ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ, ಭಿಕ್ಷುಕರನ್ನ ಕಿಡ್ನಾಪ್ ಮಾಡಿ, ಅವರುಗಳನ್ನ ಕೊಂದು ಹೂತಾಕಿ. ಡೂ ನೋ ಒನ್ ಥಿಂಗ್, ದಣಿಗಳು ನೂರಾರು ಹೆಣಗಳನ್ನ ಬೆಂಗಳೂರಿನ ಮೆಡಿಕಲ್ ಕಾಲೇಜ್ಗಳಿಗೆ ಮಾರ್ಕೊಂಡಿದ್ದಾರೆ. ಅದು ಕೂಡ ಒಂದು ದೊಡ್ಡ ಮಾಫಿಯಾ. ಒಂದೊಂದು ಕೊಂದಂತ ಬಾಡಿನೂ ಕೂಡ, ಸತ್ತಂತ ಬಾಡಿನೂ ಕೂಡ ಮೆಡಿಕಲ್ ಕಾಲೇಜ್ಗಳಿಗೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ಗಳಿಗೆ ಅಪ್ಪ ಅಮ್ಮ ಇಲ್ಲಂತ ನೂರಾರು ಹೆಣಗಳು ಹರಿದು ಬರ್ತಾ ಇತ್ತು. ನೀವು ಕೇಳ್ಬೋದು ಮೆಡಿಕಲ್ ಕಾಲೇಜ್ಗೆ ಹೆಣ ಹಾಕ್ಬೇಕು ಅಂತ. ಎಕ್ಸ್ಪೆರಿಮೆಂಟ್ ಮಾಡಕ್ಕೆ, ಸ್ಟಡಿ ಮಾಡಕ್ಕೆ, ರಿಸರ್ಚ್ ಮಾಡಕ್ಕೆ, ಕುಯ್ಯಕ್ಕೆ. ಯಾಕಂದ್ರೆ ಡಾಕ್ಟರ್ಗಳಿಗೆ ಆಪರೇಷನ್ ಮಾಡಬೇಕಲ್ಲ, ಅದಕ್ಕೆ ಬಾಡಿ ಬೇಕಾಗತ್ತೆ. ಸೊ ಆ ಬಾಡಿಗಳು ದಣಿಗಳ ಕಡೆಯಿಂದ ಬೆಂಗಳೂರಿನ ಮೆಡಿಕಲ್ ಕಾಲೇಜ್ಗಳಿಗೆ ಬರ್ತಾ ಇತ್ತು. ಒಂದೊಂದು ಬಾಡಿನ 20 ಲಕ್ಷಕ್ಕೆ ಮಾರ್ತಾ ಇದ್ರು ಅಂತ ಬೇರೆ ಯಾರೂ ಹೇಳಿಲ್ಲ. ಇದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಒಬ್ಬ ಎಂಪ್ಲಾಯಿ ನನಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟ. ನನ್ನ ಹತ್ರ ರೆಕಾರ್ಡ್ ಇದೆ. ಪ್ರಶ್ನೆನಪ್ಪ ಅಂತಂದ್ರೆ, ಮನುಷ್ಯ ಬದುಕಕ್ಕೆ ಹಣ ಬೇಕು, ಬಟ್ ಈ ಮಟ್ಟಕ್ಕೆ ಬೇಕಾ? ಆಮೇಲೆ ಮುಖವಾಡ ಹಾಕಬೇಕು. ದಣಿಗಳು ಮುಖವಾಡ ಹಾಕಿದ್ದಾರೆ. ಈ ಕರ್ನಾಟಕದ ಮುಖ್ಯಮಂತ್ರಿ ಸೋಕಾಲ್ ಟಗರು ಕೂಡ ಮುಖವಾಡ ಹಾಕೊಂಡಿದೆ. ಟಗರ್ಗೆ ಎಲ್ಲಾ ಸತ್ಯ ಗೊತ್ತಿದೆ. ನೀವೇನು ಅನ್ಕೊಂಡಿದ್ದೀರಾ? ಟಗರ್ಗೆ SIT ಫಾರಂ ಮಾಡಬಾರ್ದು ಅಂತ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? 100% ಟಗರ್ ಗೊತ್ತು. ಈ ಕೇಸು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಸಾಲ್ವ್ ಆಗಲ್ಲ. SIT ಬೇಕು, ಫಾರೆನ್ಸಿಕ್ ಬೇಕು, DNA ಬೇಕು, ವಿಡಿಯೋ ಟೀಮ್ ಬೇಕು, ಎಸ್ಕವೇಷನ್ ಟೀಮ್ ಬೇಕು, ಡಾಗ್ ಸ್ಕ್ವಾಡ್ ಬೇಕು, ಪೋಸ್ಟ್ ಮಾರ್ಟಮ್ ಟೀಮ್ ಬೇಕು, ಮೆಡಿಕಲ್ ಟೀಮ್ ಬೇಕು. ಆಮೇಲೆ ಎಂಟೈರ್ ಏರಿಯಾ ಸೀಸ್ ಮಾಡಬೇಕು. 25 ವರ್ಷದಲ್ಲಿ ಹೆಣಗಳನ್ನ ಮುಚ್ಚಾಕದಂತ ಎಂಟೈರ್ ಧರ್ಮಸ್ಥಳ ಮತ್ತೆ ಬೈಟಂಗಡಿ ಪೊಲೀಸ್ ಅವ್ರಿಗೆ ಒಂದು ಗುಣಿ ರೆಡಿ ಮಾಡಬೇಕು. ಅವರನ್ನ ಎತ್ತಾಕೊಂಬರ್ಬೇಕು.
ದ ಫಸ್ಟ್ ಪೀಪಲ್ ಟು ಬಿ ಅರೆಸ್ಟೆಡ್ ಇಸ್ ನನ್ ಅದರ್ ದ್ಯಾನ್ ದ ಲಾಸ್ಟ್ 25 years ಅಲ್ಲಿ ಕೆಲಸ ಮಾಡಿದಂತ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಅವ್ರನ್ನೇ ಮೊದಲು ಅರೆಸ್ಟ್ ಮಾಡಬೇಕಾಗಿರೋದು. ಆಮೇಲೆ ಈ ಎಕ್ಸ್ಕಾವೇಷನ್ಗೆ ಎಂಟೈರ್ ಧರ್ಮಸ್ಥಳ ಸುತ್ತಮುತ್ತ ಪಬ್ಲಿಕ್ ನಾಕಾಬಂದಿ ಹಾಕಿ ಪಬ್ಲಿಕ್ ಅವಾಯ್ಡ್ ಮಾಡಿ ಎಂಟೈರ್ ಏರಿಯಾನ ಸೀಲ್ ಮಾಡಿ, ಕನಿಷ್ಠ ಇಲ್ಲ ಅಂದ್ರು 5 ತಿಂಗಳ ಕೆಲಸ ಇದೆ ಈ ಬಾಡಿಗಳನ್ನ ತೆಗಿಬೇಕು ಅಂದ್ರೆ. ಜೊತೆನಲ್ಲಿ ನಿಷ್ಠೆ ಮಾತ್ರ ಸಾಕಷ್ಟು ಬೇಕಾಗಿದೆ. ಸಿದ್ದರಾಮಯ್ಯ ಮುಖವಾಡ ತೆಗಿಬೇಕಾಗಿದೆ. ಲಂಕೇಶ್ ಕೇಸಲ್ಲಿ, ಗೌರಿ ಲಂಕೇಶ್ ಕೇಸಲ್ಲಿ ಸರ್ಕಾರಿ ಗೌರವ ಕೊಟ್ಟು ಹೆಣ ಮಣ್ಣು ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯಗೆ ಗೊತ್ತಿತ್ತು ಈ ಹೆಣ ಬೀಳಕ್ಕೆ ದಣಿಗಳೇ ಕಾರಣ ಅಂತ. ಆಮೇಲೆ ಗೌರಿ ಮಾಡ್ದ ಪಾಪ ಏನ್ ಗೊತ್ತಾ, ಪ್ರಕಾಶ್ ರಾಜ್ ಎಲ್ಲ ಪಾಪ ತುಂಬಾ ಅಟ್ಯಾಚ್ಡ್. ಐ ಥಿಂಕ್ ಪ್ರಕಾಶ್ ರಾಯ್, ಸೋ ಕಾಲ್ಡ್ ಪ್ರಕಾಶ್ ರಾಯ್ ಅವರೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು. ಸಿದ್ದರಾಮಯ್ಯನ ಪ್ರಕಾಶ್ ರಾಜು ಕೂಡ ಎಲ್ಲೋ ಒಂದ್ ಕಡೆ ಈಸ್ ಎ ಜೆಂಟ್ಲ್ಮನ್ ಅಂತ ನಂಬ್ಕೊಂಡಿದ್ದಾರೆ. ಪ್ರಕಾಶ್ ರಾಯ್ ಸೋ ಕಾಲ್ಡ್ ಫಿಲಂ ಆಕ್ಟ್ರೆಸ್. ಅರ್ಥ ಮಾಡ್ಕೊಳ್ಳಿ, ಗೌರಿನ ಕೊಂದವರು ದಣಿಗಳು, ಹಫ್ತಾ ಕೊಟ್ಟವರು 50 ಲಕ್ಷ, ಕೊಂದವನ್ ಪರಶುರಾಮನೇ ಆಗಿರ್ಬೋದು, ಹಫ್ತಾ ಕೊಟ್ಟವ್ರು ಅವರೇ. ಆಮೇಲೆ ಗೌರಿನ ಕೊಂದಿದ್ದು ಏನಕ್ಕೆ ಅಂತಂದ್ರೆ ದಣಿಗಳ ವಿರುದ್ಧವಾಗಿ ದೊಡ್ಡ ದೊಡ್ಡ ಆರ್ಟಿಕಲ್ ಬರೆದು ಒಡ್ಸಾಕಿದ್ರು. ಇದೆಲ್ಲ ಆವತ್ತಿನ 2017ರಲ್ಲಿ ಸಿದ್ದರಾಮಯ್ಯನ್ ಗೊತ್ತಿತ್ತು. ಲೀಡ್ ಕೊಟ್ಟಿದ್ದು ನಾವೇನೆ ಅನಾನಮಸ್ ಲೆಟರ್ ಅಲ್ಲಿ. ಆದ್ರೆ ವಿ ಥಾಟ್ ಈ ವಿಲ್ ಫಕ್ ದ ಫೇಟ್ ಆಫ್ ದನೀಸ್, ಬಟ್ ಮಾಡಲಿಲ್ಲ. ಮುತಾಲಿಕನ್ ಅರೆಸ್ಟ್ ಮಾಡಲಿಲ್ಲ ಗೌರಿ ಲಂಕೇಶ್ ಕೇಸಲ್ಲಿ. ಅವನ ಶಿಷ್ಯನೇ ಅಲ್ವಾ ಪರಶುರಾಮ್. ಯಾರು ಪಾತ್ರೆ ಸಾಮಾನು ಮಾರ್ತಾರೋ ಬಡವ್ರ ಮಗ, ಶೂದ್ರ ಮಕ್ಕಳನ್ನ ಕೊಲ್ಸಿ ಆರಾಮಾಗಿ ಮಜಾ ಮಾಡ್ತಾರಂತ ಮುತಾಲಿಕ್ ಇದ್ರೆ ಅವನನ್ನ ರಕ್ಷಣೆ ಮಾಡಿದವನೇ ಈ ಮುಖವಾಡಧಾರಿ ಸಿದ್ದರಾಮಯ್ಯ. ವಿ ಡೋಂಟ್ ಮೈಂಡ್. ಯಾಕೆ ನೀವು ಕೇಳ್ಬೋದು, ಜಗದೀಶ್ ಅವರೇ ಸಿದ್ದರಾಮಯ್ಯನ ಬಗ್ಗೆ ಇಷ್ಟು ದಿನ ಸುಮ್ಮನೆ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯ ಕರ್ನಾಟಕದ ಆಸ್ತಿ ಅಂತ ನಾನು ಅನ್ಕೊಂಡಿದ್ದ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಬಟ್ ನನ್ನ ನಂಬಿಕೆಗೆ ಸುಳ್ಳಾಗೋಯ್ತು. ಯಾವಾಗ ಈ ಇಷ್ಟು ದೊಡ್ಡ ಹತ್ಯಾಕಾಂಡಕ್ಕೆ SIT ಬೇಡ ಅಂತ ಅನ್ನೋ ನನ್ನಲ್ಲಿದ್ದಂಥ ಗೌರವ ಸಿದ್ದರಾಮಯ್ಯನ ಮೇಲೆ ನುಚ್ಚು ನೂರಾಗೋಯ್ತು. ಹಾಗಾಗಿನೇ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಬೇಕಾಗತ್ತೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ. ಸಿದ್ದರಾಮಯ್ಯನೂ ಅಷ್ಟೇನೆ 2017ರಲ್ಲಿ ಗೌರಿ ಲಂಕೇಶ್ ಹತ್ಯಾಕಾಂಡದಲ್ಲಿ ದಣಿಗಳಿಗೆ ಪ್ರೊಟೆಕ್ಷನ್ ಕೊಟ್ಟ, ಮುತಾಲಿಕ್ಗೂ ಸಹ ಪ್ರೊಟೆಕ್ಟ್ ಮಾಡ್ದ. ಈ ಸೋ ಕಾಲ್ಡ್ ನೀವೆಲ್ಲ ಕರೆಯುವಂತ ಟಗರಲ್ಲ, ಅದು ಗುಳ್ಳೆನರಿ ಟಗರು ಮುಖವಾಡ ಹಾಕೊಂಡಿದೆ. ವಿ ಡೋಂಟ್ ರಿಕ್ವೈರ್ ಸಚ್ ಕ್ರಿಮಿನಲ್ CM ಹೂ ಹೈಟ್ಸ್, ಹೂ ಡಸಂಟ್ ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಿದಂತ CM ನಮಗ್ ಬೇಕಾ? ಇಷ್ಟು ದೊಡ್ಡ ಹತ್ಯಾಕಾಂಡನ ಮುಚ್ಚಾಕಕ್ಕೆ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರ ಕರೆದು ಬರ್ತಾ ಇದೆಯಂತೆ. ಇಸ್ಕೊಂಡು ಅಲ್ಲಿ ಮೈಸೂರಲ್ಲಿ ಹೋಗಿ ಆತ್ಮಗಳು ನೆನ್ನೆ ಹೇಳ್ಬಿಟ್ಟು ಹೋದ ಆತ್ಮಗಳು ಮೈಸೂರು ಕಡೆ ಓದ್ತಾ ಇದೀವಿ ಜಗ್ಗು ಅಂದ್ರು. ಹೋಗ್ ಬನ್ನಿ ಅಂತಂದೆ. ಅದು ಅಲ್ಲಿ ಉಲ್ಟಾ ಹಾಕವೆ. ಈಗ ನಾವು ಸುಮ್ಮನೆ ಇದ್ರು ಈ ಪೊಲೀಸು ಈ ಸರ್ಕಾರ ಆತ್ಮಗಳನ್ನ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವುಗಳ ಶಕ್ತಿನೇ ಬೇರೆ ಇದೆ. ವಾಟ್ ಎವರ್ ಇಟ್ ಈಸ್, ಎ ಗೌರ್ಮೆಂಟ್ ಶುಡ್ ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಬೇಕು. ಬಟ್ ಆದ್ರೆ ಇವತ್ತಿನ ಗುಳ್ಳೆ ನರಿ ಸರ್ಕಾರ ಬರೀ ದುಡ್ಡಿಗೆ ಮಾರಾಟ ಆಗ್ತಾ ಇದೆ. ಜೊತೆಯಲ್ಲಿ ಈ ದಣಿಗಳು 2028ಕ್ಕೆ ಇವತ್ತಿನ ಸರ್ಕಾರಕ್ಕೆ 1 ಲಕ್ಷ ಕೋಟಿ ಕ್ಯಾಶ್ ಕೊಡ್ತೀವಿ ಗೆದ್ಗೋಮನಿ ಅಂತ ಕಮಿಟ್ ಮಾಡಿದೆ ಅಂತ. ಮೋಸ್ಟ್ಲಿ ಈ ವಿಚಾರ ಮೋದಿ, ಅಮಿತ್ ಶಾ, ಬಿಜೆಪಿ ಸರ್ಕಾರ ಗೊತ್ತಿಲ್ಲ. ಈ ದಣಿಗಳು ಗೇಮ್ ಆಡ್ತಾ ಇದ್ದಾರೆ. ಇವತ್ತಿನ ಸರ್ಕಾರಕ್ಕೆ 2078ರ ಚುನಾವಣೆ MLA ಚುನಾವಣೆ ಗೆದ್ಕೊಂಬರಕ್ಕೆ ದಣಿಗಳು 1 ಲಕ್ಷ ಕೋಟಿ ಕೊಡ್ತೀವಂತ ಕಮಿಟ್ ಮಾಡಿದಾರಂತೆ. ಏನೋ ವಿಚಾರ ಏನೇ ಇರಲಿ, ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಲೆಗಳನ್ನ ಮಾಡಿಸ್ಕೊಂಡು ಅವ್ರ ಕಾಲಕ್ಕೆ ಬಿಡಿಸ್ಕೊಂಡು ಓಡಾಡೋ ಅಂತ ಇಂಥ ಬೋಳಿ ಮಕ್ಕಳಿಗೆ ಜೈಲಲ್ಲಿ ಕಂಬಿ ಎಣಿಸುವಂತ ದಿನಗಳ ಹತ್ರ ಅಂತೂ ಇದ್ದೇ ಇದೆ. ವಾಟ್ ಎವರ್ ಇಟ್ ಈಸ್ ದೇರ್, ವಿ ವಾಂಟ್ ಜಸ್ಟಿಸ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸಿದ್ದರಾಮಯ್ಯ ಟಗರಂತೂ ಅಲ್ಲ.